ಹಾಯ್ ಗೆಳೆಯರಿ, ಅನಂತು ಬಿಕೆ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಮೇ 4ರ ಪ್ರಚಲಿತ ಘಟನೆಗಳನ್ನು ನಾವು ನೋಡಲಿದ್ದೇವೆ. ಬನ್ನಿ ಗೆಳೆಯರಿ, ಈ ದಿನದ ಪ್ರಶ್ನೆ ಯಾವುದಂತ ನೋಡೋಣ. ಪ್ರಶ್ನೆ: ಇತ್ತೀಚೆಗೆ ಆಕಾಶವಾಣಿ ನ್ಯೂಸ್ನ ಮಹಾನಿರ್ದೇಶಕರಾಗಿ ಯಾರು ಅಧಿಕಾರವನ್ನ ವಹಿಸಿಕೊಂಡರು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಮೌಶಮಿ ಚಕ್ರವರ್ತಿ ಸರಿಯಾದ ಉತ್ತರ. ಆಪ್ಷನ್ ಎ ಮೌಶಮಿ ಚಕ್ರವರ್ತಿ ಸರಿಯಾದ ಉತ್ತರ. ಇನ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನ ನೋಡೋಣ. ಇಂದು ಮೇ 4 ಕಲ್ಲಿದ್ದಲು ಗಣಿಗಾರ ದಿನವನ್ನ ಆಚರಣೆ ಮಾಡ್ತಾರ. ಕಲ್ಲಿದ್ದಲು ಗಣಿಗಾರರ ದಿನವನ್ನ ಆಚರಿಸಲಾಗ್ತದ. ಏಕೆಂದರೆ ಕಲ್ಲಿದ್ದಲು ಗಣಿಗಾರರು ಮಾಡಿದಂತ ಕೊಡುಗೆಗಳು ಮತ್ತು ತ್ಯಾಗಗಳನ್ನ ಗುರುತಿಸಲು ಮತ್ತು ಗೌರವಿಸಲು ಈ ದಿನವನ್ನ ಆಚರಣೆ ಮಾಡ್ತಾರ. ಇನ್ನ ಇದರ ಮಹತ್ವ ಏನಂದ್ರೆ 1907ರಲ್ಲಿ ಪಶ್ಚಿಮ ಬಂಗಾಳದ ರಾಣಿಗಂಜ್ನಲ್ಲಿ ಭಾರತದಲ್ಲಿ ಮೊದಲ ಭೂಗತ ಕಲ್ಲಿದ್ದಲು ಗಣಿ ಉದ್ಘಾಟನೆಯಾದ ದಿನದ ನೆನಪಿಗಾಗಿ ಮೇ 4ರ ದಿನಾಂಕವನ್ನು ಮಹತ್ವದ್ದಾಗಿದ್ದು ಅದಕ್ಕೋಸ್ಕರ ಈ ದಿನವನ್ನ ಆಚರಣೆ ಮಾಡ್ತಾರ. ಇನ್ನು 1575ರಲ್ಲಿ ಸ್ಕಾಟ್ಲೆಂಡ್ ನಲ್ಲಿ ಮೊದಲ ಕಲ್ಲಿದ್ದಲು ಗಣಿಯನ್ನ ತೆರೆಯಲಾಯಿತು. ಇನ್ನು ಮೇ 4ರಂದು ಅಂತಾರಾಷ್ಟ್ರೀಯ ಅಗ್ನಿಶಾಮಕ ದಿನವನ್ನ ಕೂಡ ಆಚರಣೆ ಮಾಡ್ತಾರ. ಯಾಕಂದ್ರೆ ಇವರು ಸಲ್ಲಿಸುವಂತ ಸೇವೆಗೋಸ್ಕರ ಈ ದಿನವನ್ನು ಆಚರಣೆ ಮಾಡಲಾಗ್ತದ. ಮೇ 4 ಈ ದಿನವನ್ನ ಇಂಟರ್ನ್ಯಾಷನಲ್ ಫೈರ್ ಫೈಟರ್ಸ್ ಡೇ ಅಥವಾ ಅಂತಾರಾಷ್ಟ್ರೀಯ ಅಗ್ನಿಶಾಮಕ ಸಿಬ್ಬಂದಿ ದಿನವೆಂದು ಆಚರಿಸಲಾಗುತ್ತದೆ. ಈ ದಿನದ ಪರಿಕಲ್ಪನೆಯನ್ನ ಮೊದಲಿಗೆ ಪರಿಚಯಿಸಿದವರು ಜೆ ಎಡ್ಮಂಡ್ಸನ್ ಎಂಬ ಮಹಿಳೆ. ಹೌದಾ, ಇದನ್ನ ಮೇ 4ರಂದು ಆಚರಣೆ ಮಾಡ್ತಾರ. ಇನ್ನ ವೈಶಾಲಿ ರಮೇಶ್ ಬಾಬುರವರಿಗೆ ಗ್ರ್ಯಾಂಡ್ ಮಾಸ್ಟರ್ ಗೌರವವನ್ನ ನೀಡಲಾಗಿದೆ. ಈ ವೈಶಾಲಿ ರಮೇಶ್ ಬಾಬುರವರಿಗೆ ಗ್ರ್ಯಾಂಡ್ ಮಾಸ್ಟರ್ ಪ್ರಶಸ್ತಿಯನ್ನ ಅಧಿಕೃತವಾಗಿ FID ಅಂತಾರಾಷ್ಟ್ರೀಯ ಚೆಸ್ ಫೆಡರೇಷನ್ ಇಂದ ಗ್ರ್ಯಾಂಡ್ ಮಾಸ್ಟರ್ ಪ್ರಶಸ್ತಿಯನ್ನ ನೀಡಲಾಗಿದೆ. ಈ ಗೌರವಕ್ಕೆ ಪಾತ್ರರಾದಂತಹ 3ನೇ ಭಾರತೀಯ ಮಹಿಳೆ ಇವರಾಗಿದ್ದಾರೆ. ಇದಕ್ಕೂ ಮೊದಲು ಕೊನೇರು ಹಂಪಿ ಮತ್ತು ಹರಿಕಾ ದ್ರೋಣ ಅವರು ಈ ಗೌರವಕ್ಕೆ ಪಾತ್ರರಾಗಿದ್ದವರು. ಇವರು ಖ್ಯಾತ ಚೆಸ್ ಪಟು ಪ್ರಜ್ಞಾನಂದ ಅವರ ಸಹೋದರಿಯಾಗಿದ್ದು ಇದೀಗ ಚೆಸ್ ಇತಿಹಾಸದಲ್ಲಿ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಗೌರವಕ್ಕೆ ಪಾತ್ರರಾದಂತ ಒಡ ಹುಟ್ಟಿದ ಜೋಡಿ ಎನಿಸಿಕೊಂಡಿದ್ದಾರೆ. ಅಂತಾರಾಷ್ಟ್ರೀಯ ಚೆಸ್ ಫೆಡರೇಷನ್ ಪ್ರಸ್ತುತ ರೇಟಿಂಗ್ ನಲ್ಲಿ ವೈಶಾಲಿ ಅವರು 13ನೇ ಸ್ಥಾನದಲ್ಲಿದ್ದಾರೆ. ಚೀನಾದ ಹವಿಫಾನ್ 2633 ಅಂಕಗಳೊಂದಿಗೆ ಅಗ್ರಸ್ಥಾನದಲ್ಲಿ ಇದ್ದಾರೆ. ಮುಂದಿನ ಪ್ರಚಲಿತ ಘಟನೆ: ಪೂರ್ಣಿಮಾ ದೇವಿ ಬರ್ಮನ್ ರವರು ಗ್ರೀನ್ ಆಸ್ಕರ್ ವಿಟ್ಲಿ ಗೋಲ್ಡ್ ಪ್ರಶಸ್ತಿ 2024 ಪಡೆದಿದ್ದಾರೆ. ಆಸಾಂನ ವನ್ಯಜೀವಿ ಶಾಸ್ತ್ರಜ್ಞರು ಅಳಿವಿನಂಚಿನಲ್ಲಿರುವಂತಹ ಗ್ರೇಟರ್ ಅಡ್ಜಟಂಟ್ ಅಥವಾ ಹರ್ಗಿಲಾವನ್ನು ಆಸಾಂನ ಸಮುದಾಯದವರು ಇದನ್ನ ಹರ್ಗಿಲಾವೆಂದು ಕರೀತಾರ. ಇದನ್ನ ಸಂರಕ್ಷಿಸಿದ್ದಕ್ಕಾಗಿ ಪ್ರಮುಖ UK ವನ್ಯಜೀವಿ ಚಾರಿಟಿ ಪ್ರಶಸ್ತಿಯೊಂದಿಗೆ ಇವರು ಗೌರವಿಸಲ್ಪಟ್ಟಿದ್ದಾರೆ. ಇದು ವಿಶ್ವದ ಅಪರೂಪದ ಕೊಕ್ಕರೆಗಳಲ್ಲಿ ಒಂದಾಗಿದೆ. ಯುನೈಟೆಡ್ ಕಿಂಗ್ಡಮ್ನ ಲಂಡನ್ನಲ್ಲಿ ನಡೆದ ರಾಯಲ್ ಜಿಯೋಗ್ರಾಫಿಕಲ್ ಸೊಸೈಟಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನ ಇವರು ಸ್ವೀಕರಿಸಿದರು. ಡಾಕ್ಟರ್ ಬಾರ್ಮನ್ ಚಾರಿಟಿ ಪೋಷಕ ರಾಜಕುಮಾರಿ ಅನ್ನಿಯಿಂದ ಟ್ರೋಫಿಯನ್ನ ಇವರು ಪಡೆದವರು. ಇವ್ರು ಯಾರಂದ್ರ ಚಾರ್ಲಸ್ 3ರ ಸಹೋದರಿ ರಾಜಕುಮಾರಿ ರಾಯಲ್ ರವರು ಆಗಿರ್ತಾರ. ಇನ್ನ ಈ ಪಕ್ಷಿಗಳು ಮುಖ್ಯವಾಗಿ ಈಶಾನ್ಯದ ಚೌಗು ಪ್ರದೇಶಗಳಲ್ಲಿ ವಿಶೇಷವಾಗಿ ಆಸಾಂನಲ್ಲಿ ಕಂಡುಬರುತ್ತವೆ. ಡಾಕ್ಟರ್ ಪೂರ್ಣಿಮಾ ಮತ್ತು ಅವರ ಹರ್ಗಿಲಾ ಸೇನೆಯ ಸಂರಕ್ಷಣಾ ಪ್ರಯತ್ನಗಳಿಂದಾಗಿ ಸುಮಾರು 450ಕ್ಕೆ ಇಳಿದಿದ್ದ ಪಕ್ಷಿಗಳ ಜನಸಂಖ್ಯೆಯು ಪ್ರದೇಶಗಳಲ್ಲಿ 1800ಕ್ಕಿಂತ ಹೆಚ್ಚಾಗಿದೆ. ವಿಟ್ಲಿ ಫಂಡ್ ಫಾರ್ ನೇಚರ್ ಯುನೈಟೆಡ್ ಕಿಂಗ್ಡಮ್ನಲ್ಲಿ ನೋಂದಾಯಿಸಲಾದ ಚಾರಿಟಿ ಇದಾಗಿದ್ದು ಇದನ್ನ 1993ರಲ್ಲಿ ಸ್ಥಾಪಿಸಲಾಯಿತು. ಈ ಚಾರಿಟಿಯು 2007ರಲ್ಲಿ ವಿಟ್ಲಿ ಗೋಲ್ಡ್ ಅವಾರ್ಡ್ಸ್ ಅನ್ನ ಸ್ಥಾಪಿಸಿತು. ಇದನ್ನು ಯಾವಾಗ ಸ್ಥಾಪನೆ ಮಾಡಿದ್ದಾರೆ ಅಂದ್ರೆ 2007ರಲ್ಲಿ ವಿಟ್ಲಿ ಗೋಲ್ಡ್ ಅವಾರ್ಡ್ಸ್ ಅನ್ನ ಸ್ಥಾಪಿಸಿದ್ದಾರೆ. ಜಾಗತಿಕ ಜೀವ ವೈವಿಧ್ಯತೆ ಮತ್ತು ಹವಾಮಾನಕ್ಕೆ ಸ್ಥಳೀಯ ಪರಿಹಾರಗಳನ್ನ ಕಂಡುಹಿಡಿಯಲು ಸ್ಥಳೀಯ ಸಮುದಾಯವನ್ನ ಸಜ್ಜುಗೊಳಿಸಲು ಪ್ರಯತ್ನಗಳಿಗಾಗಿ ಜಾಗತಿಕ ದಕ್ಷಿಣ ತಳಮಟ್ಟದ ಸಂರಕ್ಷಣಾ ನಾಯಕರಿಗೆ ವಿಟ್ಲಿ ಗೋಲ್ಡ್ ಪ್ರಶಸ್ತಿಗಳನ್ನ ನೀಡಲಾಗುತ್ತದೆ. ಇನ್ನು ಮುಂದಿನ ಪ್ರಚಲಿತ ಘಟನೆ ಇದರ ಬಗ್ಗೆ ನೋಡಿ. ಈ ಪಕ್ಷಿ ಬಗ್ಗೆ ನೋಡೋಣ. ಗ್ರೇಟರ್ ಅಡ್ಜುಟಂಟ್ ಕೊಕ್ಕರೆಗಳು, ಇದನ್ನ ಗರುಡ ಅನ್ಬಹುದು. ಒಮ್ಮೆ ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾದ್ಯಂತ ಕಂಡು ಬಂದರೆ ಗ್ರೇಟ್ ಅಡ್ಜುಟಂಟ್ ವಿಶ್ವದ ಅತ್ಯಂತ ಅಪಾಯಕಾರಿ ಕೊಕ್ಕರೆ ಜಾತಿಗಳಲ್ಲಿ ಇದು ಒಂದಾಗಿದೆ. ಕೇವಲ 3 ಸಂತಾನಾಭಿವೃದ್ಧಿ ನೆಲೆಗಳಲ್ಲಿ ಇದು ವಾಸಿಸ್ತದ. ಅದರಲ್ಲಿ ಕಾಂಬೋಡಿಯಾ,
ಮತ್ತು ಭಾರತದಲ್ಲಿ 2, ಆಸಾಂ ಮತ್ತು ಬಿಹಾರದಲ್ಲಿ ಇದು ನೆಲೆಗೊಂಡಿರುತ್ತದೆ. ಇದರ ರಕ್ಷಣಾ ಸ್ಥಿತಿ ಹೇಗಿದೆ ಅಂದ್ರೆ IUCN ಕೆಂಪು ಪಟ್ಟಿ ಏನ್ ಹೇಳ್ತದೆ ಅಂದ್ರೆ ಇದು ಅಳಿವಿನಂಚಿನಲ್ಲಿರುವಂತಹ ಪಕ್ಷಿಯಾಗಿದೆ. ಇನ್ನ ವನ್ಯಜೀವಿ ರಕ್ಷಣೆ ಕಾಯ್ದೆ 1972ರ ಶೆಡ್ಯೂಲ್ಡ್ 4ರಲ್ಲಿ ಇದನ್ನ ಹೇಳಲಾಗಿದೆ. ಇನ್ನ ಮೆರಿಲ್ ಸ್ಟ್ರಿಪ್ ರವರು ಕ್ಯಾನೆಸ್ ಗೌರವ ಫಾರ್ಮ್ ಡಿವೋರ್ ಸ್ವೀಕರಿಸಲು ಸಜ್ಜಾಗಿರ್ತಾರ. ಇವ್ರು ಯಾರು ಅಂದ್ರೆ ಹಾಲಿವುಡ್ ನಟಿ ಮೆರಿಲ್ ಸ್ಟ್ರಿಪ್ ರವರು ಮೇ 14ರಂದು ಕ್ಯಾನೆಸ್ ಚಲನಚಿತ್ರೋತ್ಸವದ ಉದ್ಘಾಟನಾ ಸಮಾರಂಭದಲ್ಲಿ ವಿಶೇಷ ಪಾಮ್ ಡಿವೋರ್ ಅನ್ನ ಗೌರವ ಸ್ವೀಕರಿಸಲಿದ್ದಾರೆ. ಇದು ಯಾರು? ಹಾಲಿವುಡ್ ನಟಿ ಮೆರಿಲ್ ಸ್ಟ್ರಿಪ್ ರವರು ಈ ಪ್ರಶಸ್ತಿಯನ್ನು ಸ್ವೀಕರಿಸಲಿದ್ದಾರೆ. ಇನ್ನ ಭಾರತದ ಮೊದಲ ಸಂವಿಧಾನ ಉದ್ಯಾನವನ್ನ ಅಭಿವೃದ್ಧಿಪಡಿಸಲು ಭಾರತೀಯ ಸೇನೆ ಮತ್ತು ಪುನೀತ್ ಬಾಲ್ ಗ್ರೂಪ್ ಸಹಯೋಗದೊಂದಿಗೆ ಇದನ್ನ ಪುಣೆಯಲ್ಲಿ ಭಾರತದ ಮೊದಲ ಸಂವಿಧಾನ ಉದ್ಯಾನವನ್ನ ಉದ್ಘಾಟಿಸಲಾಯಿತು. 2047ರ ವೇಳೆಗೆ ಭಾರತವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಪ್ರತಿಯೊಬ್ಬ ನಾಗರಿಕನು ಸಂವಿಧಾನದಲ್ಲಿ ವಿವರಿಸುವ ಕರ್ತವ್ಯಗಳನ್ನು ಗೌರವಿಸಬೇಕು. ಈ ಉದ್ಯಾನವನವನ್ನ ಜನರಲ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ದಕ್ಷಿಣ ಕಮಾಂಡ್ ಲೆಫ್ಟಿನೆಂಟ್ ಜನರಲ್ ಅಜಯ್ ಕುಮಾರ್ ಸಿಂಗ್ ರವರು ಉದ್ಘಾಟಿಸಿದರು. ಹೌದಾ? ಇನ್ನು ಇದರ ಪ್ರಮುಖ ಅಂಶಗಳು ಏನಂದ್ರೆ ಭಾರತೀಯ ಸಂವಿಧಾನದ ಮೂಲ ರಚನೆಯು ಭಾರತ ಸರ್ಕಾರ ಕಾಯ್ದೆ 1935ರ ಮೇಲೆ ನಿಂತಿದೆ. ಮೂಲತಃ ಭಾರತ ಸಂವಿಧಾನವನ್ನ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಬರೆಯಲಾಗಿದೆ. ಪ್ರೇಮ್ ಬಿಹಾರಿ ನರೇನ್ ರೈಜಾದಾರ್ ಅವರು ಭಾರತ ಸಂವಿಧಾನದ ಇದನ್ನ ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರೆದಿರ್ತಾರ. ಈಗ ಇದನ್ನ ಸಂಸತ್ತಿನ ಗ್ರಂಥಾಲಯದ ಹಿಲಿಯಂ ತುಂಬಿದ ಪಟ್ಟಿಗೆಯಲ್ಲಿ ಇರಿಸಲಾಗಿದೆ. ಸಂವಿಧಾನದ ರಚನೆಯು 2 ವರ್ಷಗಳು 11 ತಿಂಗಳು ಮತ್ತು 18 ದಿನಗಳನ್ನ ತೆಗೆದುಕೊಂಡಿದೆ. ವಿಶ್ವದ ಅತಿ ದೊಡ್ಡ ಸಂವಿಧಾನ ಇದಾಗಿದೆ. ಇನ್ನ ಕಚ್ ಅಜ್ರಾಕ್ನ ಸಾಂಪ್ರದಾಯಿಕ ಕುಶಲಕರ್ಮಿಗಳ ಮೇಲೆ ಭೌಗೋಳಿಕ ಸೂಚ್ಯಂಕ ಪ್ರಮಾಣ ಪತ್ರವನ್ನು ನೀಡಲಾಗಿದೆ. ಅಜ್ರಾಕ್ ಒಂದು ಜವಳಿ ಕರಕುಶಲ ಮತ್ತು ಗುಜರಾತ್ನ ಸಂಸ್ಕೃತಿಯಲ್ಲಿ ಆಳವಾದ ಬೇರುಗಳನ್ನು ಹೊಂದಿದೆ. ವಿಶೇಷವಾಗಿ ಸಿಂಧ್, ಬಾರ್ಮರ್ ಮತ್ತು ಕಚ್ ಪ್ರದೇಶಗಳಲ್ಲಿ ಇದು ಸಂಸ್ಕರಿಸಿದ ಹತ್ತಿ ಬಟ್ಟೆಯ ಮೇಲೆ ಕೈಯಿಂದ ನಿರ್ಬಂಧಿಸುವ ಮುದ್ರಣ ಪ್ರಕ್ರಿಯೆಯಾಗಿದೆ. ಅಜ್ರಾಕ್ನ ನಾಮಕರಣವು ಅಜ್ರಾಕ್ನಿಂದ ಹುಟ್ಟಿಕೊಂಡಿದೆ. ಇಂಡಿಗೋ ಅರ್ತ್ ನೀಲಿ ಪರಿಣಾಮವನ್ನ ಸಾಧಿಸಲು ಪ್ರಸಿದ್ಧ ಶಕ್ತಿಶಾಲಿ ಬಣ್ಣ ಇದಾಗಿದೆ. ಈ ಕರಕುಶಲತೆಗಳನ್ನ 4000 ವರ್ಷಗಳ ಹಿಂದೆ ಸಿಂಧ್ ಮುಸ್ಲಿಮರು ಈ ಪ್ರದೇಶಕ್ಕೆ ಇದನ್ನ ಪರಿಚಯಿಸಿದರು. ಇನ್ನ ಸಕ್ಸ್ಗಮ್ ಕಣಿವೆಯಲ್ಲಿ ತನ್ನ ಮೂಲಭೂತ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಭಾರತವು ಚೀನಾದೊಂದಿಗೆ ಪ್ರತಿಭಟನೆಯನ್ನ ಸಲ್ಲಿಸುತ್ತದೆ. ಏಕೆಂದರೆ ಸಕ್ಸ್ಗಮ್ ಕಣಿವೆಯಲ್ಲಿ ಈ ಚೀನಾ ದೇಶವು ನಿರ್ಮಾಣ ಚಟುವಟಿಕೆಗಳನ್ನು ನಡೆಸುತ್ತಿರುವುದಕ್ಕೆ ಭಾರತವು ಚೀನಾಕ್ಕೆ ಬಲವಾದ ಪ್ರತಿಭಟನೆಯನ್ನ ಸಲ್ಲಿಸಿದೆ. ಏಕೆಂದರೆ ಇದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ವಕ್ತಾರ ರಣಧೀರ್ ಜೈಸ್ವಾಲ್ ಸಕ್ಸ್ಗಾಮ್ ಕಣಿವೆಯ ಭಾರತದ ಒಂದು ಭಾಗವಾಗಿದೆ ಮತ್ತು ನವದೆಹಲಿ ಎಂದಿಗೂ ಚೀನಾ ಎಂದು ಕರೆಯುವುದನ್ನು ಒಪ್ಪಿಕೊಂಡಿಲ್ಲ. 1963ರ ಪಾಕಿಸ್ತಾನ್ ಗಡಿ ಒಪ್ಪಂದದ ಮೂಲಕ ಇಸ್ಲಾಮಾಬಾದ್ ಕಾನೂನು ಬಾಹಿರವಾಗಿ ಪ್ರದೇಶವನ್ನ ಬೀಜಿಂಗ್ಗೆ ಬಿಟ್ಟುಕೊಡಲು ಪ್ರಯತ್ನಿಸಿತು. ಸಕ್ಸ್ಗಮ್ ಕಣಿವೆ ಅಥವಾ ಟ್ರಾನ್ಸ್ ಕರ್ಕೋರಂ ಟ್ರ್ಯಾಕ್ಟ್ ಪಾಕಿಸ್ತಾನ್ ಆಕ್ರಮಿತ ಕಾಶ್ಮೀರದ POK ಹುಂಜಾಗಿಲ್ಟ್ ಪ್ರದೇಶದ ಭಾಗವಾಗಿದ್ದು ಇದು ಭಾರತದಿಂದ ಹಕ್ಕು ಸಾಧಿಸಿದೆ. ಆದರೆ ಪಾಕಿಸ್ತಾನದಿಂದ ನಿಯಂತ್ರಿಸಲ್ಪಡುವ ವಿವಾದಿತ ಪ್ರದೇಶವಾಗಿದೆ. ಇದು ಉತ್ತರಕ್ಕೆ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೀನಾ ಕ್ಸಿನ್ಜಿಯಾಂಗ್ ಪ್ರಾಂತ್ಯದ ಗಡಿಯಾಗಿದೆ. ದಕ್ಷಿಣ ಮತ್ತು ಪಶ್ಚಿಮಕ್ಕೆ POKನ ಉತ್ತರ ಪ್ರದೇಶಗಳು ಮತ್ತು ಪೂರ್ವಕ್ಕೆ ಸಿಯಾಚಿನ್ ಗ್ಲೇಸಿಯರ್ ಪ್ರದೇಶವಾಗಿದ್ದು 1963ರಲ್ಲಿ ಪಾಕಿಸ್ತಾನವು ಚೀನಾಕ್ಕೆ ಬಿಟ್ಟುಕೊಟ್ಟಿತು. ಈ ಎರಡೂ ದೇಶಗಳು ತಮ್ಮ ಗಡಿ ವ್ಯತ್ಯಾಸಗಳನ್ನು ಪರಿಹರಿಸಲು ಗಡಿ ಒಪ್ಪಂದಕ್ಕೆ ಸಹಿ ಹಾಕಿದವು. ಆದಾಗ್ಯೂ ಪಾಕ್ ಮತ್ತು ಚೀನಾ ಒಪ್ಪಂದದ 6ನೇ ವಿಧಿಯು ಸ್ಪಷ್ಟವಾಗಿ ಹೇಳುವುದಾದರೆ ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಕಾಶ್ಮೀರ್ ವಿವಾದವನ್ನ ಇತ್ಯರ್ಥಪಡಿಸಿದ ನಂತರ ಸಂಬಂಧಪಟ್ಟ ಸಾರ್ವಭೌಮ ಪ್ರಾಧಿಕಾರವು ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೀನಾದ ಸರ್ಕಾರದೊಂದಿಗೆ ಮಾತುಕತೆಗಳನ್ನು ಪುನರಾರಂಭಿಸುತ್ತದೆ ಎಂದು ಎರಡೂ ಪಕ್ಷಗಳು ಒಪ್ಪಿಕೊಂಡಿವೆ. ಪ್ರಸ್ತುತ ಒಪ್ಪಂದದ ಆರ್ಟಿಕಲ್ 2ರಲ್ಲಿ ವಿವರಿಸಿದಂತೆ ಗಡಿಯಲ್ಲಿ ಹೇಳಲಾಗಿದೆ. ಒಪ್ಪಂದವು ಕಾರಕೋರಂ ಹೆದ್ದಾರಿಯ ಅಡಿಪಾಯವನ್ನು ಹಾಕಿತು. ಇದನ್ನ 1970ರ ದಶಕದಲ್ಲಿ ಚೀನಾ ಮತ್ತು ಪಾಕಿಸ್ತಾನಿ ಇಂಜಿನಿಯರ್ಗಳು ಜಂಟಿಯಾಗಿ ಇದನ್ನ ನಿರ್ಮಿಸಿದರು. ಹೌದಾ? ಇನ್ನ ಹಿತೇಶ್ ಶೇತಿಯಾ ಅವರನ್ನ 3 ವರ್ಷಗಳ ಕಾಲ
ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ನ ಎಂಡಿ ಮತ್ತು ಸಿಇಒ ಆಗಿ ನೇಮಿಸಲಾಗಿದೆ. ಜಿಯೋ ಹಣಕಾಸು ಸೇವೆಗಳನ್ನ ಆಗಸ್ಟ್ 2023ರಲ್ಲಿ ಭಾರತೀಯ ಷೇರು ವಿನಿಮಯ ಕೇಂದ್ರಗಳಲ್ಲಿ ಪಟ್ಟಿ ಮಾಡಲಾಗಿದೆ. ಕಂಪನಿಯು ಪಾವತಿ ಸೇವೆಗಳು ಮತ್ತು ವಿಮಾ ಬ್ರೋಕಿಂಗ್ ಸೇರಿದಂತೆ ಹಣಕಾಸು ಸೇವೆಗಳನ್ನು ಇದು ಒದಗಿಸುತ್ತದೆ. ಇದರ ಸ್ಥಾಪಕ ಯಾರಂದ್ರೆ ಮುಖೇಶ್ ಅಂಬಾನಿ. ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂದ್ರೆ ಮುಂಬೈನಲ್ಲಿ ಇದೆ. ಇನ್ನ ಭ್ರಷ್ಟಾಚಾರ ವಿರೋಧಿ ಉಲ್ಲಂಘನೆಗಾಗಿ ವೆಸ್ಟ್ ಇಂಡೀಸ್ ಕ್ರಿಕೆಟಿಗ ಡೆವನ್ ಥಾಮಸ್ ಮೇಲೆ ಐಸಿಸಿ 5 ವರ್ಷಗಳ ನಿಷೇಧವನ್ನ ವಿಧಿಸಿದೆ. ಭ್ರಷ್ಟಾಚಾರ ವಿರೋಧಿ 7 ಎಣಿಕೆಗಳನ್ನು ಉಲ್ಲಂಘಿಸಿದಂತಹ ವೆಸ್ಟ್ ಇಂಡೀಸ್ ಆಟಗಾರ ಡೆವನ್ ಥಾಮಸ್ ಮೇಲೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯು 5 ವರ್ಷಗಳ ಅವಧಿ ಅನರ್ಹತೆಯನ್ನು ವಿಧಿಸಿತು. ಇದರ ಜೊತೆಗೆ ಶ್ರೀಲಂಕಾ ಕ್ರಿಕೆಟ್, ಎಮಿಟರ್ ಕ್ರಿಕೆಟ್ ಮಂಡಳಿ ಮತ್ತು ಕೆರಿಬಿಯನ್ ಪ್ರೀಮಿಯರ್ ಲೀಗ್ ಕೂಡ ಇವರನ್ನ ನಿಷೇಧವನ್ನು ವಿಧಿಸಿವೆ. ಈ ಅನರ್ಹತೆಯ ಅವಧಿಯನ್ನ ಮೇ 23, 2023ಕ್ಕೆ ಹಿಂತಿರುಗಿಸಲಾಗಿದೆ. ಇನ್ನ ಐಸಿಸಿ T20 ವಿಶ್ವಕಪ್ 2024ಕ್ಕೆ ಯುಎಸ್ಎ ಕ್ರಿಕೆಟ್ ತಂಡವನ್ನ ಪ್ರಾಯೋಜಿಸಲು ಅಮೂಲನ್ನು ಆಯ್ಕೆ ಮಾಡಲಾಗಿದೆ. ಗುಜರಾತ್ ಕೋ ಆಪರೇಟಿವ್ ಮಿಲ್ಕ್ ಮಾರ್ಕೆಟಿಂಗ್ ಫೆಡರೇಷನ್ ಅಮೂಲ್ ಬ್ರ್ಯಾಂಡ್ ಅಡಿಯಲ್ಲಿ ಡೈರಿ ಉತ್ಪನ್ನಗಳನ್ನೇ ಇದು ಮಾರಾಟ ಮಾಡುತ್ತದೆ. ಐಸಿಸಿ ಪುರುಷರ T20 ವಿಶ್ವಕಪ್ 2024ರಲ್ಲಿ ಭಾಗವಹಿಸಲಿರುವಂತಹ ಯುಎಸ್ಎ ಕ್ರಿಕೆಟ್ ತಂಡಕ್ಕೆ ಇದೇ ಮೊದಲ ಬಾರಿಗೆ ಇದು ಪದಾರ್ಪಣೆ ಮಾಡ್ತಾ ಇದೆ. ಅಮೂಲ್ ಪ್ರಮುಖ ಪ್ರಾಯೋಜಕವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಇದು ಜೂನ್ 1ರಂದು ಪ್ರಾರಂಭವಾಗುತ್ತದೆ. ಈ ಪ್ರಮುಖ ಐಸಿಸಿ ಕಾರ್ಯಕ್ರಮದ ಈವೆಂಟ್ ನ ಸಹ ಹೋಸ್ಟ್ಗಳಿಗಾಗಿ ಯುಎಸ್ಎ ಈ ಜಾಗತಿಕ ಚಾಂಪಿಯನ್ಶಿಪ್ ನಲ್ಲಿ ತನ್ನ ಚೊಚ್ಚಲ ಪ್ರದರ್ಶನವನ್ನು ಮಾಡಲಿದೆ. ಅಮೂಲ್ನ ವ್ಯವಸ್ಥಾಪಕ ನಿರ್ದೇಶಕರು ಯಾರಂದ್ರೆ ಜಯನ್ ಮೆಹ್ತಾ. ಇನ್ನು ವೈಟ್ ಬಾಲ್ ಮಾದರಿಗಳಲ್ಲಿ ಭಾರತವು ಅಗ್ರಸ್ಥಾನವನ್ನು ಉಳಿಸಿಕೊಂಡಿದ್ದು ಆಸ್ಟ್ರೇಲಿಯಾ ವಿಶ್ವ ನಂಬರ್ 1 ಟೆಸ್ಟ್ ನಲ್ಲಿ 1ನೇ ಶ್ರೇಯಾಂಕವನ್ನು ಪಡೆದಿರುವಂತದ್ದು. ಭಾರತವು ODI ಮತ್ತು T20ಯಲ್ಲಿ ತಮ್ಮ ಅಗ್ರಸ್ಥಾನವನ್ನು ಉಳಿಸಿಕೊಂಡಿದ್ದು ಆಸ್ಟ್ರೇಲಿಯಾ ಮಾತ್ರ ಟೆಸ್ಟ್ ನಲ್ಲಿ ಮೊದಲನೇ ರ್ಯಾಂಕಿಗೆ ಬಂದಿದ್ದು ಭಾರತವು 2ನೇ ಸ್ಥಾನಕ್ಕೆ ಕುಸಿದಿದೆ. ಇದು ಐಸಿಸಿ ವಾರ್ಷಿಕ ಶ್ರೇಯಾಂಕವನ್ನ ನಾವು ನೋಡ್ತಾ ಇರೋದು. ಹೌದಾ, ಟೆಸ್ಟ್ ಅಲ್ಲಿ ಆಸ್ಟ್ರೇಲಿಯಾ ನಂಬರ್ 1, ಒನ್ ಡೇ ಮತ್ತು T20ಯಲ್ಲಿ ಭಾರತವು ನಂಬರ್ 1 ಸ್ಥಾನದಲ್ಲಿ ಇವೆ. ಇನ್ನ ರಿವಿಷನ್ ಕ್ವಶನ್ಸ್ ಗಳನ್ನ ನೋಡೋಣ. ಮೊದಲನೇ ಪ್ರಶ್ನೆ ಯಾವುದಂದ್ರೆ ಸಾಂಪ್ರದಾಯಿಕ ಕಲೆಯಾದಂತ ಕಚ್ ಅಜ್ರಾ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಹೇಳಿದಾರೆ. ಒಂದನೇದು, ಇದು ಸಂಸ್ಕರಿಸಿದ ರೇಷ್ಮೆ ಬಟ್ಟೆಯ ಮೇಲೆ ಹ್ಯಾಂಡ್ ಬ್ಲಾಕ್ ಪ್ರಿಂಟಿಂಗ್ ಪ್ರಕ್ರಿಯೆಯಾಗಿದೆ. ಅಜ್ರಾಕ್ ಎಂದರೆ ಇಂಡಿಗೋ ನೀಲಿ ಪರಿಣಾಮವನ್ನು ಸಾಧಿಸಲು ಶಕ್ತಿಯುತ ಬಣ್ಣವಾಗಿದೆ. ಈ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಪ್ರಶ್ನೆ ಕೇಳಿದಾರೆ. ಒಂದನೇದು ನೋಡ್ರಿ, ಇದು ಸಂಸ್ಕರಿಸಿದ ರೇಷ್ಮೆ ಬಟ್ಟೆಯ ಮೇಲೆ ಹ್ಯಾಂಡ್ ಬ್ಲಾಕ್ ಪ್ರಿಂಟಿಂಗ್ ಪ್ರಕ್ರಿಯೆಯಾಗಿದೆ. ಇದು ತಪ್ಪು. ಅಜ್ರಾಕ್ ಎಂದರೆ ಇಂಡಿಗೋ ನೀಲಿ ಪರಿಣಾಮವನ್ನು ಸಾಧಿಸಲು ಶಕ್ತಿಯುತ ಬಣ್ಣವಾಗಿದೆ. ಇದು ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ. ಆಪ್ಷನ್ ಬಿ ಸರಿಯಾದ ಉತ್ತರ. ಇನ್ನು ಎರಡನೇ ಪ್ರಶ್ನೆ, 2024ರಲ್ಲಿ ಡಾಕ್ಟರ್ ಪೂರ್ಣಿಮಾ ದೇವಿ ಬರ್ಮನ್ ರವರು ಯಾವ ಜಾತಿಗಳ ಸಂರಕ್ಷಣೆಯ ಪ್ರಯತ್ನಗಳಿಗಾಗಿ ವಿಟ್ಲಿ ಗೋಲ್ಡ್ ಪ್ರಶಸ್ತಿಯೊಂದಿಗೆ ಗುರುತಿಸಲ್ಪಟ್ಟರು ಅಂತ ಪ್ರಶ್ನೆ ಕೇಳಿದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರೇಟರ್ ಅರ್ಜೆಂಟನ್ ಕೊಕ್ಕರೆ ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ, ಇತ್ತೀಚೆಗೆ ಐಸಿಸಿ ವಾರ್ಷಿಕ ಶ್ರೇಯಾಂಕದಲ್ಲಿ T20 ಮತ್ತು ODIಗಳಲ್ಲಿ ಯಾವ ದೇಶದ ಪುರುಷರ ತಂಡವು ಅಗ್ರಸ್ಥಾನವನ್ನು ಗಳಿಸಿದೆ ಅಂತ ಪ್ರಶ್ನೆ ಕೇಳಿದಾರೆ. ಸರಿಯಾದ ಉತ್ತರ ಭಾರತ ದೇಶ. ಇನ್ನು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ನಿಂದ 5 ವರ್ಷಗಳ ಅವಧಿಗೆ ಎಲ್ಲಾ ಕ್ರಿಕೆಟ್ ನಿಂದ ಯಾವ ಕ್ರಿಕೆಟ್ ಆಟಗಾರನನ್ನ ನಿಷೇಧಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದಾರೆ. ಇದಕ್ಕೆ ಸರಿಯಾದ ಉತ್ತರ ಡೆವನ್ ಥಾಮಸ್ ಸರಿಯಾದ ಉತ್ತರ. ಹೌದಾ, ಡೆವನ್ ಥಾಮಸ್ ಸರಿಯಾದ ಉತ್ತರ. ಮೂರು ವರ್ಷಗಳ ಅವಧಿಗೆ ಜಿಯೋ ಹಣಕಾಸು ಸೇವೆಗಳ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಸಿಇಒ ಆಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಹಿತೇಶ್ ಕುಮಾರ್ ಸೇತಿಯ ಸರಿಯಾದ ಉತ್ತರ. ಹಿತೇಶ್ ಕುಮಾರ್ ಸೇತಿಯ ಸರಿಯಾದ ಉತ್ತರ. ಇಂದಿನ ಈ ಕ್ಲಾಸ್ ಯಾರಿಗಾದರೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನನ್ನ ಚಾನೆಲ್ಗೆ ನೀವೇನಾದ್ರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.